ಹಲೋ ರೀ, ನಾವು ಅಮಾಶಿಗೊಂದು ಬರ್ತೀವಿ ಸರ, ಒಗ್ಗರಿದ್ದೀವಿ ರೀ. ಹೌದು. ಬಂದ್ರೆ ನಾವು ಯಾರಿಗೇನು ತೊಂದರೆ ಕೊಡಲ್ಲ, ಏನೂ ಇಲ್ಲ. ಆದ್ರೆ ರಾಯಚೂರು ಗಾಡಿದವರು ತಿಂಗಳಿಗೊಮ್ಮೆ ಬಂದು ಹಿಡ್ಕೊಂಡು ಹೋಗಿ 2,000 3,000 10 ಸಲ ಆದಾಗ 10,000 ಕೊಟ್ಟು ಬಂದಿದ್ದೇವೆ ರೀ. ಹಿಂದ ಸಲ ಆದಾಗ 5,000 ಕೊಟ್ಟಿದ್ದೇವೆ ರೀ. ಮತ್ತೆ 2,000 ರೂಪಾಯಿ ಅವ್ರಿಗೆ ಹಾಕಿ ಆಮೇಲೆ ಬಿಡ್ತಾರೆ ನಮ್ಮ ರಾಷನ್ ಕಾರ್ಡ್. ಅದು ನಾವೇನು ಇಲ್ಲಿ ಏನು ಗಳಿಸ್ಬೇಕಂತ ಬರಲ್ಲ. ನೀವು ಹುಚ್ಚು ಮಾಡಿದವ್ರು ನೋಡ್ಯಾರ ಏನು ಕಣ್ಣಿಲಿಂದ? ಅವು ಏನು ನೋಡಲ್ರಿ, ಸೀದಾ ಗಾಡಿ ಬರ್ತದ ಹಿಡ್ಕೊಂಡು ಹೋಗ್ಬಿಡ್ತಾರ. ಅದ್ರ ಏನದ ರೀ, ನಾವು ಯಾರಿಗೂ ಇನ್ನೂ ತೊಂದರೆ ಕೊಡಾಗ ಬರಲ್ರಿ. ನಾವು ಪೇಂಟಿಂಗ್ ಕಾಂಟ್ರಾಕ್ಟರ್ ಅದೀವಿ, ಗೌಡಿ ಕಾಂಟ್ರಾಕ್ಟರ್ ಎಲ್ಲಾರ ಅಮಾಶಿಗೊಂದು ಬರ್ತೀವಿ ನಾವು. ಇಲ್ಲೇನು ಯಾರಿಗೆ ತೊಂದರೆ ಕೊಡಾಗ ಬರಲ್ಲ. ದೇವ್ರು ಏನು ಕೊಡ್ತಾನೋ ಏನಿಲ್ಲೋ ಮಾಡ್ಕೊಂಡು ಹೋಗ್ತೀವಿ ನಾವು. ಯಾರಿಗೆ ತೊಂದರೆ ಕೊಡೋ ಮಂದಿ ಅಲ್ಲ. ಅದ್ರ ತಿಂಗಳಿಗೊಮ್ಮೆ ಬಂದಾಗ ಆ ಗಾಡಿ 2 ವರ್ಷ ಐತ್ರಿ ಗಾಡಿ ಬರ್ಲಕತ್ತಿ. ಒಗ್ಗರು ಬರ್ಲಕ್ಕೆ ಅಂಜಲಾಗತ್ತಾರ. ಏನೂ ಇಲ್ಲ ಅಂದ್ರೆ ಒಗ್ಗರು ಕನಿಷ್ಠ 50 ಜನ ರೀ ಅಮಾಶಿಗೊಮ್ಮೆ ಇರ್ತಾರೆ. ಇವತ್ತಿನ ದಿವಸ 10-12 ಮಂದಿ ಇರ್ಲಕ್ಕೆ ಸಾಧ್ಯ ಇಲ್ರಿ ಇಲ್ಲಿ. ಇಲ್ಲಿ ಅಧ್ಯಕ್ಷರು ಯಾರನ್ನ ಯಾರೇ ಕೇಳೋಣ, ಯಾರೇ ಅಧ್ಯಕ್ಷರಿಗೆ ಇದು ಮಾಡಮ್ಮ. ಗುಡಿ ಅಧ್ಯಕ್ಷರ ಅವ್ರು ಹೇಳಲ್ರಿ, ಗಾಡಿ ಬಂತಂದ್ರೆ ಒಯ್ದು ಬಿಡ್ರಿ ಅಣ್ಣವ್ರು ಯಾಕೆ ಕೇಳಿ ಯಾವ್ರು